Hello everyone, welcome back to day 9 video of Shift Your Mindset in 21 days. So, ಇವತ್ತಿನ ಟಾಪಿಕ್ ಹೋಗೋಕ್ಕಿಂತ ಮುಂಚೆ hope you all doing well and I would like to show gratitude for those and all who are helping in my journey. ಅಂದ್ರೆ ಯಾರೆಲ್ಲ ನನ್ನ ಜರ್ನಿಯಲ್ಲಿ ಸಪೋರ್ಟ್ ಮಾಡ್ತಿದಾರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತಾ ಇವತ್ತಿನ ಟಾಪಿಕ್ಗೆ ಹೋಗೋಣ. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಶೋ ಗ್ರಾಟಿಟ್ಯೂಡ್ ಫಾರ್ ಎವ್ರಿ ಬೈಟ್. ಅಂದ್ರೆ ಪ್ರತಿಯೊಂದು ತಿನ್ನೋ ಒಂದು ತುತ್ತಿಗೂ ಕೂಡ ಗ್ರಾಟಿಟ್ಯೂಡ್ ಅನ್ನೋದು ತೋರಿಸ್ಬೇಕು. ಅಂದ್ರೆ ಅನ್ನಂ ಪರಬ್ರಹ್ಮ ಸ್ವರೂಪಂ ಅಂತ ಹೇಳ್ತೀವಲ್ಲ, ದೇವರು ಸಮಾನ ಊಟ. ಸೊ ನಾವು ಆನ್ಸಿಸ್ಟರ್ಸ್ಗೆ ಕಂಪೇರ್ ಮಾಡ್ಕೊಳಕ್ ಹೋದ್ರೆ ನಮ್ಮ ತಾತ ಅಥವಾ ನಮ್ಮ ಫಾದರ್ ಅವರೆಲ್ಲ ಯಾವ ತರ ಊಟ ಮಾಡ್ತಿದ್ರು ಅಂದ್ರೆ, ಊಟ ಮಾಡೋಕ್ಕಿಂತ ಮುಂಚೆ ಪ್ರೇಯರ್ ಮಾಡ್ತಿದ್ರು, ಮತ್ತೆ ಪ್ರೇಯರ್ ಆದ್ಮೇಲೆ ಊಟದಲ್ಲಿ ಒಂದು ಪೋರ್ಷನ್ ನ ತೆಗ್ದಿಕ್ಕಿ ಊಟ ಮಾಡ್ತಿದ್ರು. ಊಟ ತಿಂದಾದ್ಮೇಲೆ ಆ ಪೋರ್ಷನ್ ಏನ್ ಉಳಿದಿರುತ್ತೋ ಅದನ್ನ ಅನಿಮಲ್ಸ್ ಮತ್ತೆ ಬರ್ಡ್ಸ್ಗೆ ಫೀಡ್ ಮಾಡ್ತಿದ್ರು. ಸೊ ಇದರಲ್ಲಿ ನಾವು 3 ಥಿಂಗ್ಸ್ ನ ಐಡೆಂಟಿಫೈ ಮಾಡ್ಬೋದು. ಒಂದ್ ಬಂದ್ಬಿಟ್ಟು ಅವರು ಫುಡ್ಗೆ ರೆಸ್ಪೆಕ್ಟ್ ತೋರಿಸ್ತಿದ್ದಾರೆ. ಸೆಕೆಂಡ್ ಬಂದ್ಬಿಟ್ಟು ಗಾಡ್ಗೆ ಥ್ಯಾಂಕ್ ಯು ಹೇಳ್ತಿದ್ದಾರೆ ನನಗೆ ಊಟ ಕೊಟ್ಟಿರೋದಕ್ಕೆ ಅಂತ. ಥರ್ಡ್ ಬಂದ್ಬಿಟ್ಟು ಅನಿಮಲ್ಸ್ಗೆಲ್ಲ ಫೀಡ್ ಮಾಡ್ತಿದಾರಲ್ಲ, ಅದರಿಂದ ಇಂಡೈರೆಕ್ಟ್ ಆಗಿ ಅದರಿಂದನೂ ಬ್ಲೆಸ್ಸಿಂಗ್ಸ್ ಅವರು ಗೇನ್ ಮಾಡ್ತಿದ್ದಾರೆ. ಅಂದ್ರೆ ಅನಿಮಲ್ಸ್ ಮತ್ತೆ ಬರ್ಡ್ಸ್ ಮತ್ತೆ ಮಕ್ಕಳು ಇವ್ರು ಮೂವರೂ ಈಕ್ವಲ್ ಟು ಗಾಡ್ ಅಂತ ಅಂತಾರೆ. ಸೊ ಇದನ್ನ ಮೇಂಟೈನ್ ಮಾಡ್ತಿರೋದ್ರಿಂದ ಅವರು ಏಜು ಬೆಳಿತಿತ್ತು. ಅಂದ್ರೆ ವೆನ್ ಕಂಪೇರ್ ಟು ನಾವು ಮತ್ತೆ ಅವ್ರಿಗೆ ಮತ್ತೆ ಈಗಿನ ಜನರೇಷನ್ಗೆ ಕಂಪೇರ್ ಮಾಡ್ಕೊಂಡ್ರೆ, ಆಗಿನ ಕಾಲದವರು ಮಿನಿಮಮ್ 70 to 80 ಇಯರ್ಸ್ ಆರಾಮಾಗಿ ಬದುಕ್ತಿದ್ರು. ಮತ್ತೆ ಅವ್ರ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರ್ತಿತ್ತು, ಹಾಸ್ಪಿಟಲ್ಸ್ಗೆಲ್ಲ ಹೋಗ್ತಿರ್ಲಿಲ್ಲ. ಈಗಿನ ಕಾಲದ ಜನರೇಷನ್ಗೆ ಇಮ್ಯುನಿಟಿ ಅನ್ನೋದು ಕಡಿಮೆ, ಮತ್ತೆ ಹಾಸ್ಪಿಟಲ್ ಬೇಗ ಡೆತ್ ಆಗೋದು, ಇದೆಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದ್ದಾರೆ. ಸೊ ಈ ಇಂಟೆನ್ಷನ್ ಇಂದ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ. ಎಲ್ಲಾರ್ಗು ಇದ್ರ ಇಂಪಾರ್ಟೆನ್ಸ್ ಗೊತ್ತಾಗ್ಬೇಕು. ಯಾಕಂದ್ರೆ ನಾವು ಎಷ್ಟೋ ಗ್ರೇಟ್ಫುಲ್, ನಮ್ಗೆ ಈಸಿಯಾಗಿ ಫುಡ್ ಸಿಗ್ತಿದೆ. ಅವರೇ ಬೆಳೆದು ಮತ್ತೆ ಊಟ ಮಾಡ್ತಿದ್ರು. ಈಗಿನ ಕಾಲದಲ್ಲೆಲ್ಲ ಫಾರ್ಮರ್ಸ್ ಎಲ್ಲ ಎಫರ್ಟ್ಸ್ ಬೇರೆಯವ್ರು ಆಗ್ತಿದ್ದಾರೆ. ಜಸ್ಟ್ ನಾವು ಫುಡ್ ನ ತಗೊಂಡ್ಬಂದು ಮನೇಲಿ ಪ್ರಿಪೇರ್ ಮಾಡ್ಕೊಂಡು ಊಟ ಮಾಡ್ತಿದೀವಿ. ಸೊ ಇದ್ರ ಹಿಂದೆ ಕಂಪೇರ್ ಮಾಡಕ್ ಹೋದ್ರೆ ಫಾರ್ಮರ್ಸ್ ಎಫರ್ಟ್ ಎಷ್ಟಿದೆ, ಮತ್ತೆ ಚೈನ್ ಲಿಂಕ್ ಅಂತೀವಲ್ಲ, ಟ್ರಾನ್ಸ್ಪೋರ್ಟ್ ಅಂತೆ, ಮತ್ತೆ ಇಲ್ಲಿಗೆ ರಿಟೇಲ್ ಬಂದ್ಮೇಲೆ ರಿಟೇಲ್ ಶಾಪ್ ಇಂದ ಮನೆಗೆ ಬರೋದು, ಮತ್ತೆ ನಮ್ಗೆ ಅಡಿಗೆ ಕುಕ್ ಮಾಡ್ಕೊಡೋದು, ತಾಯಿ ಇರ್ಬೋದು, ವೈಫ್ ಇರ್ಬೋದು, ಮತ್ತೆ ಚೆಫ್ ಇರ್ಬೋದು, ಇವರೆಲ್ಲ ಕೂಡ ಇನ್ವಾಲ್ವ್ಮೆಂಟ್ ಇರುತ್ತೆ ನಮ್ಗೆ ಫುಡ್ ಮಾಡೋದ್ರಲ್ಲಿ. ಸೊ ಎಷ್ಟು ಹಾರ್ಡ್ ವರ್ಕ್ ನಾವು ಅವಾಯ್ಡ್ ಮಾಡ್ಕೊಂತ ಈಸಿಯಾಗಿ ನಮ್ಗೆ ಫುಡ್ ಸಿಗ್ತಿದ್ದಲ್ಲ. ಸೊ ಈ ಫುಡ್ಗೆ ಥ್ಯಾಂಕ್ ಯು ಹೇಳ್ಬೇಕು ಅಂತ ನಾನು ವಿಡಿಯೋದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಗ್ರಾಟಿಟ್ಯೂಡ್ ತೋರಿಸೋದ್ರಿಂದ ನಮ್ಗೇನ್ ಬೆನಿಫಿಟ್ ಅಂದ್ರೆ, ಒಂದು ಸಿಂಪಲ್ ಥಿಂಗ್ ಬಂದ್ಬಿಟ್ಟು ನಮ್ಮ ಈಗಿನ ಪ್ರೆಸೆಂಟ್ ಜನರೇಷನ್ಗೆ ಕಂಪೇರ್ ಮಾಡ್ಕೊಂಡ್ರೆ, ಪ್ರೆಸೆಂಟ್ ಜನರೇಷನ್ ತುಂಬಾ ಬ್ಯುಸಿ ಆಗಿದ್ದಾರೆ. ಮತ್ತೆ ಊಟ ಯಾವ ತರ ಮಾಡ್ತಿದ್ದಾರೆ ಅಂದ್ರೆ, ಟ್ರಾವೆಲ್ ಮಾಡ್ಕೊಂತ ಊಟ ಮಾಡ್ತಿದ್ದಾರೆ, ಮತ್ತೆ ವಾಕಿಂಗ್ ಮಾಡ್ಕೊಂತ ಊಟ ಮಾಡ್ತಿದ್ದಾರೆ, ಫೋನಲ್ಲಿ ಮಾತಾಡ್ಕೊಂತ ಊಟ ಮಾಡ್ತಿದ್ದಾರೆ. ಇನ್ನು ಚಿಕ್ಕ ಮಕ್ಳಿಗೆ ಕಂಪೇರ್ ಮಾಡ್ಕೊಂಡ್ರೆ ಅವರು ಯೂಟ್ಯೂಬ್ ಈ ವಿಡಿಯೋಸ್ ಮೊಬೈಲ್ ಇಲ್ದಿರೋ ಊಟನೇ ಮಾಡ್ತಿಲ್ಲ. ಈ ತರ ಸಿಚುವೇಶನ್ಗೆ ಬಂದ್ಬಿಟ್ಟಿದೆ. ಇಂಡಿಯಾದಲ್ಲಿ ಎಷ್ಟೊಂದು ಪರ್ಸೆಂಟೇಜ್ ಜನ ಅನಾಲಿಟಿಕ್ಸ್ ಪ್ರಕಾರ ಊಟ ಇಲ್ಲದೆ ಮಲಗ್ತಿದ್ದಾರೆ. ಮತ್ತೆ ಎಷ್ಟೊಂದು ಜನ ನ್ಯೂಟ್ರಿಷನ್ ಡಿಫಿಷಿಯನ್ಸಿಯಿಂದ ಬಳಲ್ತಾ ಇದ್ದಾರೆ. ಅದು ಅಲ್ಲದೆ ಇನ್ ಫ್ಯೂಚರ್ ಏನಾದ್ರೂ ವಾರ್ ಆಗೋಂಗಿದ್ರೆ ಫುಡ್ ಮತ್ತೆ ವಾಟರ್ಗೋಸ್ಕರನೇ ವಾರ್ ಆಗೋ ಚಾನ್ಸಸ್ ಇದೆ ಅಂತ ಅನಾಲಿಟಿಕ್ಸ್ ಹೇಳ್ತಿದೆ. ಸೊ ಇಷ್ಟು ಇಂಪಾರ್ಟೆನ್ಸ್ ಫುಡ್ಗಿದ್ರು ನಾವು ನೆಗ್ಲೆಕ್ಟ್ ಮಾಡ್ತಿದೀವಿ. ಸೊ ಈ ಇಂಪಾರ್ಟೆನ್ಸ್ ಮತ್ತೆ ಅವೇರ್ನೆಸ್ ಎಲ್ಲರಿಗೂ ಶೇರ್ ಆಗ್ಬೇಕು. ಮತ್ತೆ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಫುಡ್ ನ ರೆಸ್ಪೆಕ್ಟ್ ಕೊಡಿ, ಫಸ್ಟ್ ಥಿಂಗು. ಸೆಕೆಂಡ್ ಥಿಂಗು, ಕಾಮೆಂಟ್ ಮಾಡಬೇಡಿ, ಟೇಸ್ಟ್ ಚೆನ್ನಾಗಿಲ್ಲ ಅಂತ ಕಾಮೆಂಟ್ ಮಾಡಕ್ ಹೋಗ್ಬೇಡಿ. ಅವ್ರು ಕೂಡ ರೆಸ್ಪೆಕ್ಟ್ ಮಾಡಿ ಅಟ್ಲೀಸ್ಟ್ ಅದನ್ನ ಮಾಡ್ಕೊಟ್ಟಿದ್ದಾರೆ ಅಂತ. ಅದು ಅಲ್ಲದೆ ಆದಷ್ಟು ಯಾರಿಗಾದ್ರೂ ಅನ್ನದಾನ ಮಾಡೋ ಚಾನ್ಸಸ್ ಸಿಕ್ಕಿದ್ರೆ ಅನ್ನದಾನ ಮಾಡಿ. ಮತ್ತೆ ನಿಮ್ಮ ಚಿಲ್ಡ್ರನ್ಸ್ಗೆ, ನೆಕ್ಸ್ಟ್ ಜನರೇಷನ್ಗೆ ಈ ಇನ್ಫಾರ್ಮೇಶನ್ ನ ಪಾಸ್ ಮಾಡಿ. ಸೊ ಇದನ್ನ ಮಾಡ್ತೀರಾ ಅಂತ ತಿಳ್ಕೊಂತ, ಮತ್ತೆ ಈ ಇನ್ಫಾರ್ಮೇಶನ್ ಯೂಸ್ಫುಲ್ ಇದೆ ಮತ್ತೆ ವ್ಯಾಲ್ಯೂಬಲ್ ಇದೆ ಅಂದ್ರೆ ನಿಮ್ಮ ನೆಕ್ಸ್ಟ್ ಜನರೇಷನ್ಗೆ ಶೇರ್ ಮಾಡ್ತೀರಾ ಅಂತ ನಂಬ್ತಾ ನಾನು ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟುಡೇಸ್ ವಿಡಿಯೋ. ಲೆಟ್ಸ್ ಮೀಟ್ ಇನ್ day 10 video. Until then, goodbye. This is empowering coach Girish. We together bring brightness in each and everyone's darkness.